ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನ್ಯೂಜಿಲೆಂಡ್ನ ಏರ್ಪೋರ್ಟ್ ನೋಡಕ್ಕೆ ಹೋಗ್ತಾ ಇದ್ದೀವಿ. ಸೊ ತುಂಬ ದಿನಗಳಿಂದ ಏರ್ಪೋರ್ಟ್ ತೋರ್ಸೋಣ ಅಂತ ಅಂದ್ಕೊಂಡಿದ್ದೆ. ಸೊ ನನ್ನ ತಂಗಿ ಬರ್ತಾ ಇದ್ದಾಳೆ, ನನ್ನ ಮೈದ್ನನ ಹೆಂಡತಿ. ಸೊ ಇವತ್ತು ನ್ಯೂಜಿಲೆಂಡ್ನ ಏರ್ಪೋರ್ಟ್ ಫುಲ್ ವಿಡಿಯೋ ಮಾಡ್ಕೊಡೋಣ ಅಂದ್ಕೊಂಡಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಒಳಗಡೆ ಎಂಟ್ರ್ ಆಗಿದ ತಕ್ಷಣವೇ ನಮಗೆ ಬೇಸ್ಮೆಂಟಲ್ಲಿ ಪಾರ್ಕಿಂಗ್ ಸಿಗುತ್ತೆ. 90 ಮಿನಿಟ್ಸ್ ಪಾರ್ಕಿಂಗು, ಶಾರ್ಟ್ ಟರ್ಮ್ ಅಂತ ಹೇಳಿ. ಸೊ ಇದು ಕ್ಯೂ ಅಲ್ಲಿ ನಿಂತ್ಕೊಂಡು 2-3 ಕಡೆ ಇದೆ. ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗ್ಬೋದು, ಇಲ್ಲ 2-3 ಕಡೆಯಿಂದ ಪಾಸ್ ಆಗ್ಬೋದು. ಗೇಟು ಕ್ಲೋಸ್ ಆಗಿರುತ್ತೆ. ಸೊ ನಮ್ಮ ಕಾರ್ದು ನಂಬರ್ ನೋಡಿಬಿಟ್ಟು ಟಿಕೆಟ್ನ ರೈಸ್ ಮಾಡಿ ಕೊಡುತ್ತೆ ನಮಗೆ. ಟಿಕೆಟ್ ತೊಗೊಂಡು ಗೇಟ್ ಓಪನ್ ಆಗುತ್ತೆ, ಒಳಗಡೆ ಹೋಗ್ಬೋದು. ನಾವು ಒಳಗಡೆ ಹೋಗಿ ಕಾರ್ ಪಾರ್ಕ್ ಮಾಡಿ ಆಮೇಲೆ ಹೋಗ್ಬೋದು ಇಲ್ಲಿಂದ. ಸೊ ಮೇಲ್ಗಡೆ ಕಾಣಿಸ್ತಿದೆಯಲ್ಲ ರೆಡ್ ಲೈಟು, ಅದು ಪಾರ್ಕಿಂಗ್ ಆಗಿದೆ ಅಂತ. ಗ್ರೀನ್ ಲೈಟು ಪಾರ್ಕಿಂಗ್ ಅವೈಲೇಬಲ್ ಇದೆ ಅಂತ ಹೇಳಿ. ಸೊ ಅವೈಲೇಬಲ್ ಇರೋ ಜಾಗದಲ್ಲಿ ನಾವು ಪಾರ್ಕ್ ಮಾಡ್ಬೋದು. ಪಾರ್ಕಿಂಗ್ ಸ್ಪೇಸ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಸಫಿಷಿಯೆಂಟ್ ಆಗಿರುತ್ತೆ. ಜಾಸ್ತಿ ಜನ ಬಂದ್ರೂ ಆರಾಮಾಗಿ ಪಾರ್ಕ್ ಮಾಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ಬಂದುಬಿಟ್ಟು ಹ್ಯಾಂಡಿಕ್ಯಾಪ್ ಪೀಪಲ್ಲು ಪಾರ್ಕ್ ಮಾಡ್ಬೋದು. ಸೊ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸು. ಎಂಟರ್ ಆಗಿದ ತಕ್ಷಣವೇ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಅವ್ರು ಹೋಗ್ಬೋದು. ಒಂದ್ಸತಿ ಪಾರ್ಕ್ ಮಾಡಿ ಆದಮೇಲೆ ಈ ಕಡೆ ಸೀದಾ ಹೋಗಬೇಕು. ಸೊ ಈ ನ್ಯೂಜಿಲೆಂಡ್ ಏರ್ಪೋರ್ಟ್ ಫುಲ್, ಅಂದರೆ ಆಕ್ಲ್ಯಾಂಡ್ ಏರ್ಪೋರ್ಟ್ ಫುಲ್ ರಿನೋವೇಟ್ ಆಗ್ತಾ ಇದೆ. ಪಾರ್ಕ್ ಮಾಡಿ ಸ್ಟ್ರೈಟ್ ಬಂದರೆ ಇಲ್ಲಿ 5 to 10 ಮಿನಿಟ್ಸ್ ವಾಕ್ ಇರುತ್ತೆ. ಸೊ ಇಂಟರ್ನ್ಯಾಷನಲ್ ಟರ್ಮಿನಲ್ ಅಂತ ಹೇಳಿ ಅವರೇ ಮಾರ್ಕ್ ಮಾಡಿದ್ದಾರೆ. ಈ ಪ್ಯಾಸೇಜಲ್ಲಿ ನಡ್ಕೊಂಡು ಹೋದರೆ ಒಂದು ಸ್ವಲ್ಪ ದೂರಕ್ಕೆ ಏರ್ಪೋರ್ಟ್ ಸಿಗತ್ತೆ. ಈ ರೈಟಲ್ಲಿ ಲೆಫ್ಟಲ್ಲಿ ಎಲ್ಲ ಏರ್ಪೋರ್ಟು ಹೋಟೆಲ್ಸ್ಗಳಿದೆ. ಕೊರೋನಾ ಟೈಮಲ್ಲೆಲ್ಲ ಅಲ್ಲೇ ಇಟ್ಟಿದ್ರು. ಸೊ ಫುಲ್ ಎಲ್ಲ ರಿನೋವೇಟ್ ಆಗ್ತಾ ಇದೆ. ಇನ್ನು ಕಂಪ್ಲೀಟಾಗಿ ರಿನೋವೇಷನ್ ಆಗಬೇಕು. ನಾನು ವಿಡಿಯೋ ಮಾಡೋಕ್ಕೆ ಅಂತ ಬಂದಾದಮೇಲೆ ನನಗೆ ಗೊತ್ತಾಯಿತು ರಿನೋವೇಟ್ ಆಗ್ತಿದೆ ಅಂತ. ಸೊ ಹೆಂಗೋ ಬಂದಿದ್ದೀನಲ್ವಾ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡಿಕೊಂಡೆ. ಸೊ ಇದು ಏರ್ಪೋರ್ಟು, ಆಕ್ಲ್ಯಾಂಡ್ ಏರ್ಪೋರ್ಟ್ ಅಂತ ಬರೆದಿದೆ ನೋಡಿ. ಸೊ ಈ ವೈಟ್ ಲೈನಲ್ಲಿ ನಾವು ವಾಕ್ ಮಾಡುವಾಗ ಕಾರ್ ಬರ್ತಾ ಇದ್ದರೆ ನಿಲ್ಲಿಸ್ತಾರೆ. ಸೊ ಫಸ್ಟ್ ನಾವು ಹೋದ್ಮೇಲೆ ಆಮೇಲೆ ಅವ್ರು ಹೋಗಬೇಕು. ಸೊ ಹೀಗೆ ಎಂಟ್ರಾಗಿ ಬಂದರೆ ಇಲ್ಲೊಂದು ಕಾರ್ಡ್ ಥರ ಹಾಕ್ಕೊಂಡಿದ್ದಾರೆ ಕಾಫಿಗೆ. ಸೊ ಎಂಟ್ರೆನ್ಸಲ್ಲೇ ಸ್ಟಾರ್ಟಿಂಗಲ್ಲೇ ಫ್ಲೈಟ್ಗಳದ್ದು ಡೀಟೇಲ್ಸ್ ಹಾಕಿರ್ತಾರೆ. ಸೊ ಇದು ಎಂಟ್ರೆನ್ಸು ಇಂಟರ್ನ್ಯಾಷನಲ್ ಡಿಪಾರ್ಚರ್ ಕಡೆಗೆ. ಸೊ ಇಲ್ಲಿ ಬಂದರೆ ನಾವು ಬ್ಯಾಗೇಜ್ ಹಾಕ್ಬೋದು. ಬ್ಯಾಂಗ್ಳೂರಲ್ಲಾದರೆ ಬ್ಯಾಗೇಜ್ ಹಾಕುವಾಗ ಎಲ್ಲರೂ ಬಿಡೋದಿಲ್ಲ. ಸೊ ಫಸ್ಟೇ ಸ್ಟಾರ್ಟಿಂಗಲ್ಲೇ ಕಳಿಸ್ಬಿಡ್ತಾರೆ. ಬಟ್ ಇಲ್ಲಿ ನಾವು ಬ್ಯಾಗೇಜ್ ಹಾಕಿ ಸೊ ಮೇಲೆ ಹೋಗಿ ಅಲ್ಲಿವರೆಗೂ ಬಿಟ್ಟು ಬರ್ಬೋದು. ಇದು ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಬೋದು. ಇಲ್ಲೇ ಬ್ಯಾಗ್ ಚೆಕ್ ಇನ್ ಮಾಡೋದು. ಸ್ಟ್ರೈಟ್ ಬಂದು ರೈಟ್ ಬಂದರೆ ಇಲ್ಲಿ ವಾಶ್ರೂಮ್ ಇದೆ.
ಇಲ್ಲಿ ವಾಶ್ರೂಮ್ ಯೂಸ್ ಮಾಡ್ಕೋಬೋದು. ಎಂಟ್ರ್ ಆಗಿದ ತಕ್ಷಣವೇ ಹೋಗೋದಾದರೆ ವಾಶ್ರೂಮ್ಗೆ ಹೋಗ್ಬೋದು. ವಾಶ್ರೂಮ್ಗೆ ಹೋಗಿ ಇವಾಗ ನಾವು ಸೀದಾ ಇಂಟರ್ನ್ಯಾಷನಲ್ ಡಿಪಾರ್ಚರ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಸುಮಾರು ಶಾಪ್ಗಳಿದೆ ರೈಟ್ ಸೈಡಲ್ಲಿ, ನೀವು ನೋಡ್ತಾ ಇರ್ಬೋದು. ಬ್ಯಾಗ್ಸ್ ತೊಗೊಬೋದು, ತುಂಬ ಕಾಸ್ಟ್ಲಿ ಇರುತ್ತೆ ಬಟ್ ತೊಗೊಬೋದು. ಇಫ್ ಏನಾದರೂ ಅರ್ಜೆಂಟ್ ನೆಸೆಸರಿ ಇದ್ದರೆ ಏನು ಬೇಕಾದರೂ ತೊಗೊಬೋದು. ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಬೋದು. ಸೊ ಈ ಲಿಫ್ಟಲ್ಲಿ ಮೇಲೆ ಹೋದರೆ ನಾವು ಇಂಟರ್ನ್ಯಾಷನಲ್ ಡಿಪಾರ್ಚರ್ ಕಡೆಗೆ ಹೋಗ್ಬೋದು. ಸೊ ನಾನು ಮುಂದೆ ಹೋಗ್ಬಿಟ್ಟು ಅಲ್ಲೂ ಬರ್ಬೋದು, ಅಲ್ಲಿಂದ ಬರ್ತೀನಿ. ಸೊ ಎ ಬಿ ಝೋನ್ಗಳಿದೆ. ಝೋನ್ ಮೆನ್ಷನ್ ಮಾಡಿರ್ತಾರಲ್ವಾ, ಈ ಕಡೆಯಿಂದ ವೇ ಔಟು ಇದೆ. ಸೊ 3-4 ಕಡೆ ವೇ ಔಟ್ ಇದೆ. ಸೊ ಎಮರ್ಜೆನ್ಸಿ ಟಿಕೆಟ್ ಏನಾದರೂ ತೊಗೊಬೋದಂದರೆ ಇಲ್ಲೇ ತೊಗೊಬೋದು. ಏರ್ಪೋರ್ಟಿಗೆ ಬಂದುಬಿಟ್ಟು ಅವೈಲೇಬಲ್ ಇದ್ದರೆ ಕೊಡ್ತಾರೆ. ಟ್ಯಾಕ್ಸಿ ಬೇಕು ಅಂತ ಅಂದರೆ ಈ ಕಡೆ ಹೋದರೆ ಟ್ಯಾಕ್ಸಿಗಳು ಇರುತ್ತೆ, ತೊಗೊಬೋದು. ಬಟ್ ಕಾಸ್ಟ್ಲಿ ಇರುತ್ತೆ. ಓಲಾ ಇಲ್ಲ ಊಬರ್ನ ಬುಕ್ ಮಾಡ್ಕೊಬೋದು. ಇಲ್ಲಿ ಸೂಟ್ ಕೇಸ್ನ ರ್ಯಾಪ್ ಮಾಡಿಸ್ಬೋದು. ಈ ಕಡೆ ವಾಶ್ರೂಮ್ ಇದೆ, ಲೆಫ್ಟ್ ಸೈಡ್ ವಾಶ್ರೂಮ್ ಇಟ್ಟಿದ್ದಾರೆ. ಸೊ ಇಲ್ಲಿ ಫ್ಲೈಟ್ದು ಎಲ್ಲ ಡೀಟೇಲ್ಸ್ ಹಾಕಿರ್ತಾರೆ ಚೆಕ್ ಇನ್ ಮಾಡೋರ್ದು. ಸೊ ಇಲ್ಲಿ ಇಂಟರ್ನ್ಯಾಷನಲ್ ಅರೈವಲ್. ನಾವಿವತ್ತು ಪಿಕ್ ಮಾಡೋಕ್ಕೆ ಬಂದಿರೋದ್ರಿಂದ ಈ ಕಡೆ ಸೈಡ್ ಬಂದಿದ್ದೀವಿ. ಇವಾಗ ಫುಲ್ ರಿನೋವೇಟ್ ಆಗ್ತಿರೋದ್ರಿಂದ ಜಾಸ್ತಿ ವಿಡಿಯೋ ನಮಗೇನು ಸಿಕ್ಕಿಲ್ಲ, ಸ್ವಲ್ಪ ಸಿಕ್ಕಿದೆ. ಈ ಕಡೆ ಬೊಕ್ಕೆ, ವೆಲ್ಕಮ್ ಚಾಕ್ಲೇಟ್ಸು, ವೆಲ್ಕಮ್ ಬಲೂನ್ಸ್ ಎಲ್ಲದೂ ಸಿಗತ್ತೆ. ಸೊ ಇಲ್ಲಿ ಇಂಟರ್ನ್ಯಾಷನಲ್ ಅರೈವಲ್ ಕಡೆ ಬಂದಿದ್ದೀವಿ ನಾವು ಪಿಕ್ ಮಾಡೋದಕ್ಕಂತ. ಡಸ್ಟ್ಬಿನ್ ಇಟ್ಟಿದ್ದಾರೆ, ಕೂತ್ಕೊಂಡು ವೆಯ್ಟಿಂಗ್ ಪ್ಲೇಸ್ ಇದೆ. ಒಂದು ಏರೋಪ್ಲೇನ್ ಹಾಕ್ಬಿಟ್ಟಿದ್ದಾರೆ ಚಿಕ್ಕದು. ಸ್ಟೂಡೆಂಟ್ಸ್ ಏನಾದರೂ ಬಂದರೆ ಇಲ್ಲ ಯಾರಾದರೂ ಹೊಸೊಬ್ಬರು ಬಂದಾಗ ಸಿಮ್ ತೊಗೊಬೋದು. ಆ ಕಡೆ ಸ್ಪಾರ್ಕ್ ಯಾವುದಾದ್ರೂ ಬೈ ಮಾಡ್ಬೋದು ಅಲ್ಲೇ. ಅಲ್ಲಿ ಕಿಯಾ ಓರಾ ವೆಲ್ಕಮ್ ಟು ಆಕ್ಲೆಂಡ್ ಅಂತ ಬಂದಿದೆಯಲ್ಲ. ಕಿಯಾ ಓರಾ ಅಂತಂದರೆ ಇಲ್ಲಿ ಮೌರಿಗಳದ್ದು ಲ್ಯಾಂಗ್ವೇಜ್ದು ವರ್ಡ್ ಅದು. ಲೈಕ್ ಒಂಥರ ವೆಲ್ಕಮ್ ಮಾಡೋ ಥರ. ಕಾಯಿನ್ ಬೂತ್ ಥರ ಇಟ್ಟಿದ್ದಾರೆ. ಸೊ ಇಲ್ಲಿ ಮೇಲ್ಗಡೆ ಇಂಟರ್ನ್ಯಾಷನಲ್ ಡಿಪಾರ್ಚರ್ಗೆ ಹೋಗೋದಕ್ಕೆ ಈ ಕಡೆಯಿಂದನೂ ಹೋಗ್ಬೋದು. ಆ ಕಡೆ ತೋರಿಸಿದ್ನಲ್ಲ ಸೇಮ್ ಆ ಕಡೆಯಿಂದನೂ ಹೋಗ್ಬೋದು, ಈ ಕಡೆಯಿಂದನೂ ಹೋಗ್ಬೋದು. ನಿಮಗೆ ತೋರ್ಸೋಕ್ಕಂತಾನೆ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಏನು ಬೇಕೋ ಎಲ್ಲ ಸಿಗುತ್ತೆ. KFC, ಮೆಕ್ಡೊನಾಲ್ಡ್ಸು. ಸೊ ಏನಾದರೂ ಫ್ಲೈಟ್ ಲೇಟ್ ಆದರೆ ನಾವು ಇಲ್ಲೇ ವೆಯ್ಟ್ ಮಾಡ್ಬೋದು ಸ್ವಲ್ಪ ಹೊತ್ತು. ಜ್ಯೂಸು, ಕಾಫಿ ಏನಾದರೂ ಸಿಗುತ್ತೆ. ಸೊ ಫುಡ್ ಕೋರ್ಟ್ ಥರ ಈ ಪ್ಲೇಸು. ಗ್ರೌಂಡ್ ಫ್ಲೋರ್, ಇದು ಫಸ್ಟ್ ಫ್ಲೋರು. ಫುಲ್ ಫುಡ್ ಕೋರ್ಟ್ ಥರ ಇರುತ್ತೆ. ಲಾಸ್ಟ್ ಟೈಮ್ ನಮ್ಮದು ಫ್ಲೈಟ್ ಲೇಟ್ ಆಗಿತ್ತು, ಆವಾಗ ನಾವು ಇಲ್ಲೇ ವೆಯ್ಟ್ ಮಾಡಿದ್ವಿ.
ಲಿಫ್ಟ್ ಇದೆ, ಮಂಡಿ ನೋವಿದ್ದವ್ರು ಆರಾಮಾಗಿ ಲಿಫ್ಟಲ್ಲಿ ಬರ್ಬೋದು. ಜಾಸ್ತಿ ಫ್ಲೋರ್ ಏನಿಲ್ಲ, ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರ್. ಸೊ ಇದು ಇಂಟರ್ನ್ಯಾಷನಲ್ ಡಿಪಾರ್ಚರು. ಇಲ್ಲಿ ಒಂದ್ಸತಿ ನಾವು ಒಳಗಡೆ ಹೋದರೆ ಮತ್ತೆ ಆಚೆ ಬರೋಕ್ಕಾಗಲ್ಲ. ನಾವು ಇಲ್ಲಿಂದ ಒಂದ್ಸತಿ ನಾವು ಹೋಗ್ಬಿಟ್ರೆ ಮುಗೀತು, ಮತ್ತೆ ರಿಟರ್ನ್ ಬರೋಕ್ಕಾಗಲ್ಲ. ಇದೇ ಲಾಸ್ಟ್. ನನ್ನ ಸಿಸ್ಟರ್ ಬಂದಳು. ಸೊ ಅವಳು ಬರ್ತಿದ್ದಾಳೆ ಅಂತ ಹೇಳಿ ಮೇಲ್ಗಡೆಯಿಂದ ಓಡ್ಕೊಂಡ್ಬಂದೆ. ನನ್ನ ಸಿಸ್ಟರ್ಗೆ ಹೇಳಿದೆ ಸ್ವಲ್ಪ ಮೇಲ್ಗಡೆ ವೀಡಿಯೋಸ್ ಮಾಡ್ಕೊಂಬ ಅಂತ ಹೇಳಿ. ಸೊ ಹಾಗಾಗಿ ಒಂದಷ್ಟು ವೀಡಿಯೋ ಮಾಡ್ಕೊಂಬಂದಿದ್ದಾಳೆ ಡ್ಯೂಟಿ ಫ್ರೀದು. ಸೊ ಹೀಗಿರುತ್ತೆ ಡ್ಯೂಟಿ ಫ್ರೀ. ಫಸ್ಟಿಗೆ ಒಂದು ಟಿಕೆಟ್ ಕೊಟ್ಟಿದ್ರಲ್ವಾ, ಸೊ ಆ ಟಿಕೆಟ್ನ ಈ ಮಿಷಿನ್ಗೆ ಹಾಕಿದ್ರೆ ಎಷ್ಟು ಅಮೌಂಟ್ ಪೇ ಮಾಡಬೇಕು ಅಂತ ತೋರಿಸುತ್ತೆ. ಸೊ $6 ಪೇ ಮಾಡಬೇಕಂತ. ನಾವು ಅದೇ 45 ಮಿನಿಟ್ಸ್ ಹೋಗಿದ್ದೀವಿ. ಸೊ ಅದಕ್ಕೆ $6 ಪಾರ್ಕಿಂಗ್ ಚಾರ್ಜ್ ತಗೊಳುತ್ತೆ. ಆಮೇಲೆ ಇನ್ನೊಂದು ಟಿಕೆಟ್ ಕೊಡುತ್ತೆ ಪೇ ಮಾಡಿ ಆದಮೇಲೆ. ಇನ್ನೊಂದು ಟಿಕೆಟ್ ಕೊಡುತ್ತೆ, ಇದೇ ಟಿಕೆಟ್ ಅದು. ಇದು ಅಲ್ಲಿ ಮುಂದೆ ತೋರಿಸ್ತೀನಿ ಏನು ಮಾಡಬೇಕಂತ. ಇಲ್ಲಿ ಅದನ್ನು ಹಾಕಿದ್ರೆ ಅಲ್ಲಿ ಟಿಕೆಟ್ ರೈಸ್ ಆಗಿದ್ದನ್ನು ಗೇಟ್ ಓಪನ್ ಆಗುತ್ತೆ. ಸೊ ಗೇಟ್ ಓಪನ್ ಆಗಿದ್ಮೇಲೆ ಹೊರಡ್ಬೋದು ನಾವು. ಈ ಪುಟ್ಟು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.